ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 557 ಪಾಯಿಂಟ್ಸ್ ಗೇನ್ ಆಗಿ 76,905 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 159 ಪಾಯಿಂಟ್ಸ್ ಗೇನ್ ಆಗಿ 23,350 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 530 ಪಾಯಿಂಟ್ಸ್ ಗೇನ್ ಆಗಿ 50,593 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ 5ನೇ ದಿನ ಇವತ್ತು ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಲ್ಲಾ ಇಂಡಿಸಸ್ ನೋಡ್ಕೊಂಡ್ರು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಅದ್ರಲ್ಲೂ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯ್ತು. ಅದ್ರಲ್ಲೂ IT ಕಂಪನೀಸ್ ಆದ್ರೆ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದರಿಂದನೇ ಓವರ್ ಆಲ್ ಮಾರ್ಕೆಟ್ಸ್ ಮಾರ್ನಿಂಗ್ ಅಲ್ಲಿ ನೆಗೆಟಿವ್ ಆಗಿ ಓಪನ್ ಆಗಿದ್ದು. ಇವಾಗ IT ಕಂಪನೀಸ್ ಯಾಕಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು ಅಂತ ನೋಡ್ಕೊಂಡ್ರೆ, ಯಾಕಂದ್ರೆ ನಿನ್ನೆ US ಮಾರ್ಕೆಟ್ ಅಲ್ಲಿ ಆಕ್ಸೆಂಚರ್ ಕಂಪನಿ ಏನಿದೆ, ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅನಲಿಸ್ಟ್ ಎಸ್ಟಿಮೇಷನ್ ಗಿನ್ನ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಫ್ಯೂಚರ್ ಗೈಡೆನ್ಸ್ ನೋಡ್ಕೊಂಡ್ರೆ ತುಂಬಾನೇ ವೀಕ್ ಆಗಿ ಕೊಟ್ಟಿದ್ದಾರೆ. ಇವಾಗ IT ಕಂಪನೀಸ್ ಅಲ್ಲೇ ಟಾಪ್ ಕಂಪನಿ ಯಾವುದು ಅಂತ ನೋಡ್ಕೊಂಡ್ರೆ ಈ ಆಕ್ಸೆಂಚರ್ ಕಂಪನಿನೇ. ಈ ಕಂಪನಿನೇ ಫ್ಯೂಚರ್ ಗೈಡೆನ್ಸ್ ಇಷ್ಟು ವೀಕ್ ಆಗಿ ಕೊಟ್ಟಿದಾರಲ್ಲ, ಅದರಿಂದ US ಮಾರ್ಕೆಟ್ ಅಲ್ಲಿ ಆಕ್ಸೆಂಚರ್ ಕಂಪನಿ ಆದ್ರೆ ನಿಯರ್ಲಿ 7% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇವಾಗ ಹೊಸದಾಗಿ ಪವರ್ಗೆ ಬಂದಿದಾರಲ್ಲ, ಬಂದಾದ್ಮೇಲೆ ಇವಾಗ ತುಂಬಾ ಸೆಕ್ಟರ್ಸ್ ಅಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ನ ಕಮ್ಮಿ ಮಾಡ್ತಾ ಇದ್ದಾರೆ. ಈ ತರ ಕಮ್ಮಿ ಮಾಡೋದ್ರಿಂದ IT ಕಂಪನೀಸ್ಗೂ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇವಾಗ ಗೌರ್ಮೆಂಟ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರು ಆಕ್ಸೆಂಚರ್ ಕಂಪನಿಗೆ ನಿಯರ್ಲಿ 8% ಆಫ್ ರೆವಿನ್ಯೂಸ್ ಬರುತ್ತೆ. ಇವಾಗ ಈ ತರ ಸ್ಪೆಂಡಿಂಗ್ ನ ಕಮ್ಮಿ ಮಾಡೋದ್ರಿಂದ ಕಮಿಂಗ್ ಟೈಮ್ ಅಲ್ಲಿ ಸ್ವಲ್ಪ ರೆವಿನ್ಯೂಸ್ ಮೇಲೆ ಎಫೆಕ್ಟ್ ಇರುತ್ತೆ ಅಂತಾನೆ ಈ ತರ ಫ್ಯೂಚರ್ ಗೈಡೆನ್ಸ್ ನ ಕಟ್ ಮಾಡಿರೋದು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ IT ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತೆ IT ಇಂಡೆಕ್ಸ್ ನೋಡ್ಕೊಂಡ್ರೆ ಓಪನಿಂಗ್ ಅಲ್ಲಿ ನಿಯರ್ಲಿ 2.5% ನೆಗೆಟಿವ್ ಆಗಿ ಓಪನ್ ಆಯ್ತು. ಮತ್ತೆ ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಹೋಯ್ತೋ ಅವಾಗ IT ಇಂಡೆಕ್ಸ್ ಕೂಡ ರಿಕವರ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಡೇ ಲೋಸ್ ಇಂದ ನೋಡ್ಕೊಂಡ್ರೆ IT ಇಂಡೆಕ್ಸ್ ಎಬೋವ್ 2.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ IT ಕಂಪನೀಸ್ ಎಲ್ಲ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆದ್ವೋ ಅವಾಗ ಕಂಪ್ಲೀಟ್ ಆಗಿ ಮಾರ್ಕೆಟ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಇನ್ನ ಯಾವ್ಯಾವ ರೀಸನ್ಸ್ ಇಂದ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆಯ್ತು ಅಂತ ನೋಡ್ಕೊಂಡ್ರೆ, ಒಂದು ಕಂಟಿನ್ಯೂಸ್ ಆಗಿ 4 ಡೇಸ್ ಇಂದ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿದೆ ಅಲ್ಲ, ಅದರಿಂದ ಇವತ್ತು ಸಹ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ ಇವತ್ತು ರೈಲ್ವೆ ಕಂಪನೀಸ್ ನೋಡ್ಕೊಂಡ್ರ ತುಂಬಾನೇ ಪಾಸಿಟಿವ್ ಆಗಿದೆ. ರೀಸೆಂಟ್ ಟೈಮ್ ಅಲ್ಲಿ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬರ್ತಾ ಇರೋದಕ್ಕೆ ಡಿಫೆನ್ಸ್ ಕಂಪನೀಸ್ ಪಾಸಿಟಿವ್ ಆಗಿದ್ವು. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ರೈಲ್ವೆ ಕಂಪನೀಸ್ಗೆ ಆರ್ಡರ್ಸ್ ಬಂದಿರೋದಕ್ಕೆ ಈ ರೈಲ್ವೆ ಸ್ಟಾಕ್ ಸಹ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿರೋದಕ್ಕೆ ಈ ಡೇಟಾ ಪಾಯಿಂಟ್ ಸಹ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿರೋದಕ್ಕೆ ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಇವತ್ತು FTSE ಮಾರ್ಚ್ ಮಂತ್ ರೀಬ್ಯಾಲೆನ್ಸಿಂಗ್ ಇದೆ. ಈ ರೀಬ್ಯಾಲೆನ್ಸಿಂಗ್ ಇಂದ $1.6 ಬಿಲಿಯನ್ ಅಡಿಷನಲ್ ಆಗಿ ನಮ್ಮ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬರ್ತಾ ಇದೆ. ಈ ಡೇಟಾ ಪಾಯಿಂಟ್ ಇಂದ ಸಹ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿರೋದು. ಇವತ್ತು ತುಂಬಾನೇ ಕಂಪನೀಸ್ ಅಲ್ಲಿ ಈ FTSE ಆಲ್ವರ್ಡ್ ಇಂಡೆಕ್ಸ್ ಅವರು ತುಂಬಾನೇ ಕಂಪನೀಸ್ ನ ಆಡ್ ಮಾಡ್ಕೊಂಡಿದ್ದಾರೆ ಈ ಇಂಡೆಕ್ಸ್ ಒಳಗಡೆ. ಅದ್ರ ಜೊತೆಗೆ ಸ್ವಲ್ಪ ಕಂಪನೀಸ್ ಅಲ್ಲಿ ವೆಯ್ಟೇಜ್ ನ ಸಹ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿರೋದು. ಇದ್ರ ಬಗ್ಗೆ ಇವರು ಯಾವ್ಯಾವ ಕಂಪನೀಸ್ ಅಲ್ಲಿ ವೆಯ್ಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಹೊಸದಾಗಿ ಯಾವ್ಯಾವ ಕಂಪನೀಸ್ ನ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ಕಂಪನೀಸ್ ಅಲ್ಲೆಲ್ಲ ಆ ತರ ಇನ್ಫ್ಲೋಸ್ ಬಂದಿರೋದಕ್ಕೆ ಆ ಕಂಪನೀಸ್ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ ರುಪಿ ನೋಡ್ತಾ ಇದೀರಾ, ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಎಗೇನೆಸ್ಟ್ ಡಾಲರ್. ಮತ್ತೆ ಇವಾಗ ನೋಡ್ಕೊಂಡ್ರೆ 2 ಮಂತ್ಸ್ ಐಯಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದು 2 ಮಂತ್ಸ್ ಬ್ಯಾಕ್ ಆದ್ರೆ ಏನಂತ ಮಾತಾಡ್ಕೊಂತ ಇದ್ವಿ ಹೇಳಿ, ರುಪಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಇವಾಗ ನೋಡ್ಕೊಂಡ್ರೆ ಎಗೇನೆಸ್ಟ್ ಡಾಲರ್ 87 ವರೆಗೂ ರೀಚ್ ಆಗಿತ್ತು ಅಂತ ಮಾತಾಡ್ಕೊಂತ ಇದ್ವಿ. ಆದ್ರೆ ಇವಾಗ ನೋಡ್ಕೊಂಡ್ರೆ ಎಗೇನೆಸ್ಟ್ ಡಾಲರ್ ರುಪಿ ಕಂಟಿನ್ಯೂಸ್ ಆಗಿ ರಿಕವರ್ ಆಗ್ತಾ ಬಂದು ಇವಾಗ $1 is equal to 85 rupees 92 ಪೈಸಾದಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಇದೇ ತರ ರುಪಿ ಏನಾದ್ರೂ ರಿಕವರ್ ಆಗ್ತಾ ಬಂದ್ರೆ ನಮ್ಮ ಮಾರ್ಕೆಟ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಸ್ಟ್ 1 ವೀಕ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇದಕ್ಕೆಲ್ಲ ಮಲ್ಟಿಪಲ್ ಡೇಟಾ ಪಾಯಿಂಟ್ಸ್ ಇದಾವೆ. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ ನೋಡ್ಕೊಂಡ್ರು ರೀಸೆಂಟ್ ಟೈಮ್ ಅಲ್ಲಿ ಇನ್ಫ್ಲೇಷನ್ ಪಾಸಿಟಿವ್ ಆಗಿ ಬಂದಿದೆ, GDP ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ ಮೇಜರ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದೇ ಒಂದು ಡೇಟಾ ಪಾಯಿಂಟ್ ಅಪ್ಡೇಟ್ ಆಗಬೇಕು. ಏನು ಅಂತ ಅಂದ್ರೆ, Q4 ರಿಸಲ್ಟ್ಸ್ ಏನಾದ್ರು ಪಾಸಿಟಿವ್ ಆಗಿ ಬಂತು ಅಂದ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಒಂದ್ ವೇಳೆ Q4 ರಿಸಲ್ಟ್ಸ್ ಏನಾದ್ರು ಪಾಸಿಟಿವ್ ಆಗಿ ಬಂದ್ರೆ ನಮ್ಮ ಮಾರ್ಕೆಟ್ ಮತ್ತೆ 25,000 26,000 ರೀಚ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಒಂದ್ ವೇಳೆ ನೆಕ್ಸ್ಟ್ ಮಂತ್ ಈ Q4 ರಿಸಲ್ಟ್ಸ್ ಏನಾದ್ರು ಸ್ವಲ್ಪ ವೀಕ್ ಆಗಿ ಬಂದ್ರು ನಮ್ಮ ಮಾರ್ಕೆಟ್ಸ್ ಮತ್ತೆ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಪ್ರಕಾರ ನೋಡ್ಕೊಂಡ್ರು ಇವಾಗ April 2 ರೆಸಿಪ್ರೋಕಲ್ ಟ್ಯಾರಿಫ್ ಇದೆ ಅಂತ ಹೇಳಿದಾರಲ್ಲ, ನೋಡ್ಬೇಕು
ಏಪ್ರಿಲ್ 2 ಡೊನಾಲ್ಡ್ ಟ್ರಂಪ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ವೀಕೆಂಡ್ಸ್ ಅಲ್ಲಿ ನೋಡ್ಕೊಂಡ್ರೆ ಮೇಜರ್ ಆಗಿ ಯಾವುದೇ ತರ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಏನೋ ಅಪ್ಡೇಟ್ ಆಗ್ತಿಲ್ಲ. ಮತ್ತೆ ಏನಾದರೂ ಗ್ಲೋಬಲ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಡೇಟಾಸ್ ಏನಾದರೂ ಅಪ್ಡೇಟ್ ಆದ್ರೆ ಅಥವಾ ನಮ್ಮ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ಆಗೂ ಈ ವೀಕೆಂಡ್ಸ್ ಅಲ್ಲಿ ಏನಾದರೂ ಇಂಪಾರ್ಟೆಂಟ್ ಡೇಟಾಸ್ ಅಪ್ಡೇಟ್ ಆದ್ರೆ ಆ ಡೇಟಾಸ್ನೆಲ್ಲ ವಾಟ್ಸಪ್ ಚಾನಲ್ ಶೇರ್ ಮಾಡ್ತಾ ಇರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಯಾರಾದರೂ ಹೊಸದಾಗಿ ಈ ಚಾನಲ್ನ ಚೆಕ್ ಮಾಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ಈ ವಾಟ್ಸಪ್ ಚಾನಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತ್ರನೇ ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಟೈಮ್ ಟು ಟೈಮ್ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದ್ಸಲ ಫಾಲೋ ಆಗಿ ಚೆಕ್ ಮಾಡಿ. ನೆಕ್ಸ್ಟ್ FIDI ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಫ್ರೆಂಡ್ಸ್ FIDI ಡೇಟಾ ಈ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಲೇಟ್ ಆಗಿ ಅಪ್ಡೇಟ್ ಆಗ್ತಾ ಇದೆ. 7 ಗಂಟೆ ಹಂಗೆ 8 ಗಂಟೆ ಹಂಗೆ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ FIDI ಡೇಟಾ ಅಪ್ಡೇಟ್ ಆಗ್ತಿದ್ದಂಗೆನೆ ವಾಟ್ಸಪ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ. ಮತ್ತೆ ಈ ವಿಡಿಯೋ ಕಮೆಂಟ್ ಸೆಷನ್ ಅಲ್ಲೂ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ FIS ನೋಡ್ಕೊಂಡ್ರೆ ನಿನ್ನೆ 3,000 ಕೋಟಿ ಬೈ ಮಾಡಿದ್ದಾರೆ. ಇವತ್ತು ಸಹ ಬೈ ಸೈಡ್ ಅಲ್ಲೇ ಇರ್ತಾರೆ. ಯಾಕಂದ್ರೆ FTSE ಅವರು $1.6 ಬಿಲಿಯನ್ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ಫ್ಲೋಸ್ ಬರ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಇವತ್ತು ಸಹ FIS ಬೈ ಸೈಡ್ ಅಲ್ಲೇ ಇರ್ತಾರೆ. ಹಂಗಂತ FIS ಬೈ ಸೈಡ್ಗೆ ಬಂದಿದ್ದಾರೆ ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗೇ ಇರುತ್ತೆ ಅಂದ್ರೆ ಸುಳ್ಳಾಗುತ್ತೆ. ನೋಡ್ಬೇಕು FIS ಕಂಟಿನ್ಯೂಸ್ ಆಗಿ ನಮ್ಮ ಮಾರ್ಕೆಟ್ ಒಳಗಡೆ ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ಅಂತ. ಇವತ್ತು FTSE ಇನ್ಫ್ಲೋಸ್ ಇಂದ FIS ಬೈ ಸೈಡ್ ಅಲ್ಲೇ ಬಂದಂಗಿರ್ತಾರೆ, ಆದ್ರೆ ಅದು ರಿಯಲ್ ಆಗಿ ಬೈ ಸೈಡ್ಗೆ ಬಂದಿರೋದಲ್ಲ. ನೋಡ್ಬೇಕು ಕಂಟಿನ್ಯೂಸ್ ಆಗಿ FIS ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ನಿನ್ನೆ ಕಮೆಂಟ್ ಸೆಷನ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಫ್ರೆಂಡ್ಸ್ ಇದೇ ತರ ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಡೌಟ್ ಇದ್ರೆ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಡೇ ಮಾರ್ಕೆಟ್ ನ್ಯೂಸ್ ಅಲ್ಲಿ ನಿಮ್ಗೇನು ಡೌಟ್ಸ್ ಇತ್ತು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನ ನೆಕ್ಸ್ಟ್ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಳೋಣ. ನಿಮಗೂ ಕೂಡ ಡೌಟ್ಸ್ ಏನಾದರೂ ಇದ್ರೆ ಕ್ಲಿಯರ್ ಆಗುತ್ತೆ. ಫಸ್ಟ್ ಇವಾಗ ಫ್ರೆಂಡ್ಸ್ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಕ್ವಶನ್ ನ ಕೇಳಿದ್ದಾರೆ. ಏನಂತ ಅಂದ್ರೆ ಅದಾನಿ ಅವರು ಸಿಮೆಂಟ್ ಬಿಸ್ನೆಸ್ ಗೆ ಎಂಟರ್ ಆದಾಗ ಅಲ್ಟ್ರಾಟೆಕ್ ಕಂಪನಿ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಲಿಲ್ಲ. ಆದ್ರೆ ಇವಾಗ ಅಲ್ಟ್ರಾಟೆಕ್ ಅವರು ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ ಅಂದ್ಮೇಲೆ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಯಾಕಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಈ ತರದ್ರಲ್ಲಿ ಒಂದು ಕ್ವಶನ್ ನ ಕೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಈ ಕಂಪನೀಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಯಾವ್ಯಾವ ಪೇಂಟ್ ಕಂಪನೀಸ್ ಇದಾವೆ ಅಂತ ನೋಡ್ಕೊಂಡ್ರೆ ಒಂದು ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್, ಇಂಡಿಗೋ ಪೇಂಟ್ಸ್. ಮೇಜರ್ ಆಗಿ ಈ 3 ಕಂಪನೀಸೇ ಕೇಳಿ ಬರುತ್ತೆ. ಅದ್ರಲ್ಲೂ ಏಷ್ಯನ್ ಪೇಂಟ್ಸ್ ಆದ್ರೆ ಇಂಡಿಯಾದಲ್ಲೇ ನಂಬರ್ 1 ಪೇಂಟ್ ಕಂಪನಿ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲ. ಆದ್ರೆ ಲಾಸ್ಟ್ 2 ಇಯರ್ಸ್ ಇಂದ ನೋಡ್ಕೊಂಡ್ರೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ. ಅದ್ರ ಜೊತೆಗೆ ಮಾರ್ಜಿನ್ಸ್ ನೋಡ್ಕೊಂಡ್ರು ತುಂಬಾನೇ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ರೀಸನ್ ಏನಂತ ಅಂದ್ರೆ 2022 ಅಲ್ಲಿ ಇದೇ ಅಲ್ಟ್ರಾಟೆಕ್ ಅವರು ಪೇಂಟ್ ಬಿಸ್ನೆಸ್ ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಈ ಗ್ರಾಸಿಮ್ ಅಂಡರ್ ಅಲ್ಲಿ ಪೇಂಟ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ ಅಂತ ಅಂದ್ರು. ಹೊಸ ಬ್ರ್ಯಾಂಡ್ ನೇಮ್ ಅಲ್ಲಿ ಯಾವ ಬ್ರ್ಯಾಂಡ್ ಅಂದ್ರೆ ಬಿರ್ಲಾ ಓಪಸ್ ನೇಮ್ ಅಲ್ಲಿ ಪೇಂಟ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ ಅಂತ ಅಂದ್ರು 2022 ಅಲ್ಲಿ. ಅದಾದ್ಮೇಲೆ ವಿತಿನ್ 2 ಇಯರ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಬಿರ್ಲಾ ಓಪಸ್ ಬ್ರ್ಯಾಂಡ್ ಏನಿದೆ ವಿತಿನ್ 2 ಇಯರ್ಸ್ ಅಲ್ಲೇ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಆಗಿದ್ದಾರೆ ಈ ಹೋಮ್ ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ. ಅದರಿಂದನೇ ಲಾಸ್ಟ್ 2 ಇಯರ್ಸ್ ಅಲ್ಲಿ ಏಷ್ಯನ್ ಪೇಂಟ್ಸ್ ಆಗ್ಲಿ, ಬರ್ಜರ್ ಪೇಂಟ್ಸ್ ಆಗ್ಲಿ ಈ ಕಂಪನೀಸ್ ಎಲ್ಲ ಅಷ್ಟು ಗ್ರೋತ್ ಇಲ್ಲ. ಯಾಕಂದ್ರೆ ಇವ್ರು ಎಂಟರ್ ಆದ್ಮೇಲೆ ಕಂಪ್ಲೀಟ್ ಬಿಸ್ನೆಸ್ ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರು ಎಂಟರ್ ಆದ್ಮೇಲೆ ಈ ಪೇಂಟ್ಸ್ ಏನಿದಾವೆ ಈ ಪೇಂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೇ ತರ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರಿಗೆ ತುಂಬಾನೇ ಲಾರ್ಜ್ ವ್ಯಾಲ್ಯೂ ಚೈನ್ ಇದೆ. ಅದರಿಂದ ಇವರು ಇನ್ನ ಈಸಿಯಾಗಿ ಸೆಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಕಂಪನೀಸ್ ಅಲ್ಲಿ ಅಷ್ಟು ಗ್ರೋತ್ ಇಲ್ಲ. ಇವಾಗ ವಿತಿನ್ 2 ಇಯರ್ಸ್ ಅಲ್ಲಿ ಈ ತರ ಕಂಪ್ಲೀಟ್ ಪೇಂಟ್ ಮಾರ್ಕೆಟ್ ನ ಈ ತರ ಡಿಸ್ಟರ್ಬ್ ಮಾಡಿದ್ರಲ್ಲ, ಅದರಿಂದ ಇವರು ಇವಾಗ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ. ಅನ್ಆರ್ಗನೈಸ್ ಸೆಕ್ಟರ್ ಏನಿದೆ ಇದರಲ್ಲಿ 28% ಮಾರ್ಕೆಟ್ ಶೇರ್ ಇದೆ, ಇದನ್ನ ಕಂಪ್ಲೀಟ್ ಆಗಿ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಹಿಂದಿನ ತಿಂಗಳು. ಈ ತರ ಸ್ಟೇಟ್ಮೆಂಟ್ಸ್ ಬಂದಿದೆ ಅಲ್ಲ, ಅದರಿಂದನೇ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಈ ಕಂಪನೀಸ್ ಅಲ್ಲೆಲ್ಲ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಇರೋದು. ಅದರಿಂದನೇ ಈ ಪಾಲಿಕ್ಯಾಬ್ ಇಂಡಿಯಾ ಆಗಲಿ, KC ಇಂಡಸ್ಟ್ರೀಸ್ ಆಗಲಿ, RR ಕಾಬಲ್ಸ್ ಆಗಲಿ, ಫಿನೋಲೆಕ್ಸ್ ಕೇಬಲ್ಸ್ ಆಗಲಿ ಈ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ಇಷ್ಟೊಂದು ಕರೆಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಪಾಲಿಕ್ಯಾಬ್ ಇಂಡಿಯಾದವ್ರಿಗೆ ನೋಡ್ಕೊಂಡ್ರೆ 81% ರೆವಿನ್ಯೂಸ್ ಏನ್ ಬರುತ್ತೆ ಇವ್ರಿಗೆ ಅದೆಲ್ಲ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಇಂದಾನೆ ಬರುತ್ತೆ. ಮತ್ತೆ KA ಇಂಡಸ್ಟ್ರೀಸ್ ಅವ್ರಿಗೂ ಅಷ್ಟೇ ಎಬೋ 80% ರೆವಿನ್ಯೂಸ್ ಎಲ್ಲ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಇಂದಾನೆ ಬರುತ್ತೆ. ಮತ್ತೆ RR ಕಾಬಲ್ ಅವ್ರಿಗೆ ನೋಡ್ಕೊಂಡ್ರೆ 87% ರೆವಿನ್ಯೂಸ್ ಎಲ್ಲ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಇಂದಾನೆ ಬರುತ್ತೆ. ಈ ತರ ಮೆಜಾರಿಟಿ ಆಫ್ ರೆವಿನ್ಯೂಸ್ ಎಲ್ಲ ಇವ್ರಿಗೆ ಈ ಸೆಗ್ಮೆಂಟ್ ಇಂದಾನೆ ಬರೋದಕ್ಕೋಸ್ಕರನೇ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಕಂಪನೀಸ್ ನಿಯರ್ಲಿ 30 to 40% ವರೆಗೂ ಕರೆಕ್ಟ್ ಆಗಿರೋದು. ಅದ್ರ ಜೊತೆಗೆ ನಿನ್ನೆ ನೋಡ್ಕೊಂಡ್ರೆ ಅದಾನಿ ಗ್ರೂಪ್ ಅವರು ಸಹ ಈ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ, ಅದರಿಂದನೇ ನಿನ್ನೆ ಅಷ್ಟು ಕರೆಕ್ಟ್ ಆಗಿದ್ದು.
ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ತರ ಗ್ರೋ ಆಗ್ತಾರೆ, ಇವರು ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವಾಗ ಈ ಎರಡು ಕಾಂಗ್ಲಮರೇಟ್ಸ್ ಎಂಟರ್ ಆದ್ಮೇಲೆ ಈ ಸೆಗ್ಮೆಂಟ್ ಅಲ್ಲಿ ಇನ್ನ ಏನೇನ್ ಚೇಂಜಸ್ ಬರುತ್ತೆ, ಯಾರು ಎಷ್ಟು ಮಾರ್ಕೆಟ್ ಶೇರ್ ನ ಗೈನ್ ಮಾಡ್ತಾರೆ ಅಂತ ನೋಡೋಣ ಕಮಿಂಗ್ ಟೈಮ್ ಅಲ್ಲಿ. FTSE ಮಾರ್ಚ್ ರೀಬ್ಯಾಲೆನ್ಸಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ MSCI ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಈ ರೀಬ್ಯಾಲೆನ್ಸಿಂಗ್ ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅಲ್ಲಿ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಲ್ಲ, ಅದೇ ತರನೇ ಈ FTSEನು. ಈ FTSE ಅಂದ್ರೆ ಫಿನಾನ್ಷಿಯಲ್ ಟೈಮ್ಸ್ ಸ್ಟಾಕ್ ಎಕ್ಸ್ಚೇಂಜ್, ಇದು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಸೇರಿದ್ದು. ಇವರು ಸಹ FTSE ಆಲ್ ವರ್ಲ್ಡ್ ಇಂಡೆಕ್ಸ್ ನ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದರ ಭಾಗವಾಗಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ರೀಬ್ಯಾಲೆನ್ಸಿಂಗ್ ನಡೆದಿದೆ. ಇವಾಗ ಯಾವ್ಯಾವ ಕಂಪನೀಸ್ ಅಲ್ಲಿ ಹೊಸದಾಗಿ ಇನ್ಫ್ಲೋಸ್ ಬಂದಿದಾವೆ, ಮತ್ತೆ ಯಾವ ಕಂಪನೀಸ್ ಅಲ್ಲಿ ವೆಯ್ಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಡಿಕ್ರೀಸ್ ಮಾಡಿದ್ದಾರೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಈ ರೀಬ್ಯಾಲೆನ್ಸಿಂಗ್ ಭಾಗವಾಗಿ ಇವತ್ತು $1.6 ಬಿಲಿಯನ್ ಅಡಿಷನಲ್ ಇನ್ಫ್ಲೋಸ್ ಬಂದಿದೆ ನಮ್ಮ ಮಾರ್ಕೆಟ್ ಒಳಗಡೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ FTSE ಆಲ್ ವರ್ಲ್ಡ್ ಮಾರ್ಕೆಟ್ ಇಂಡೆಕ್ಸ್ ಒಳಗಡೆ ಯಾವ್ಯಾವ ಕಂಪನೀಸ್ ಹೊಸದಾಗಿ ಆಡ್ ಆಗ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ಬಜಾಜ್ ಹೌಸಿಂಗ್ ಫೈನಾನ್ಸ್ ಈ ಕಂಪನಿಯಲ್ಲಾದ್ರೆ $48.4 ಮಿಲಿಯನ್ ಇನ್ಫ್ಲೋಸ್ ಬರ್ತಾ ಇದೆ. ಮತ್ತೆ 361, ಕ್ರಿಸಿಲ್, ಫೋರ್ಟಿಸ್ ಹೆಲ್ತ್ ಕೇರ್, ಬ್ಲೂ ಸ್ಟಾರ್, ಅಜಂತಾ ಫಾರ್ಮಾ, ಪ್ರೀಮಿಯರ್ ಎನರ್ಜೀಸ್, ನಾಲ್ಕೋ ಈ ತರ ತುಂಬಾ ಕಂಪನೀಸ್ ಅಲ್ಲಿ ಇನ್ಫ್ಲೋಸ್ ಬರ್ತಾ ಇದೆ. ಒಂದ್ಸಲ ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ, ಯಾವ್ಯಾವ ಕಂಪನೀಸ್ ಆಡ್ ಆಗ್ತಾ ಇದಾವೆ ಮತ್ತೆ ಯಾವ್ಯಾವ ಕಂಪನೀಸ್ಗೆ ಎಷ್ಟು ಇನ್ಫ್ಲೋಸ್ ಬರ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಅದಾದ್ಮೇಲೆ ಇವಾಗ ಯಾವ್ಯಾವ ಕಂಪನೀಸ್ ಅಲ್ಲಿ ವೇಟೇಜ್ ನ ಇನ್ಕ್ರೀಸ್ ಮಾಡ್ಕೊಂತ ಇದಾರೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ICICI ಬ್ಯಾಂಕ್, ಈ ಬ್ಯಾಂಕ್ ಅಲ್ಲಾದ್ರೆ $426.9 ಮಿಲಿಯನ್ ವೇಟೇಜ್ ನ ಇನ್ಕ್ರೀಸ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಕೋಟಕ್ ಮಹೀಂದ್ರ ಬ್ಯಾಂಕ್, ಸಿಪ್ಲಾ, ಝೊಮ್ಯಾಟೊ, ITC ಹೋಟೆಲ್ಸ್, ಆದಿತ್ಯ ಬಿರ್ಲಾ ಫ್ಯಾಷನ್ಸ್, ಮ್ಯಾನ್ಕೈಂಡ್ ಫಾರ್ಮಾ, ಗೋದ್ರೇಜ್ ಪ್ರಾಪರ್ಟೀಸ್ ಈ ಇಷ್ಟು ಕಂಪನೀಸ್ ಅಲ್ಲಿ ವೆಯ್ಟೇಜ್ ನ ಇನ್ಕ್ರೀಸ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಇವಾಗ ಯಾವ ಕಂಪನಿಯಲ್ಲಿ ವೆಯ್ಟೇಜ್ ನ ಕಮ್ಮಿ ಮಾಡ್ಕೊಂತ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಬಜಾಜ್ ಫಿನಾನ್ಸ್ ಈ ಕಂಪನಿಯಿಂದ $41.2 ಮಿಲಿಯನ್ ಔಟ್ಫ್ಲೋ ಹೋಗೋ ಚಾನ್ಸಸ್ ಇದೆ ಇವತ್ತು. ಫ್ರೆಂಡ್ಸ್, ಇವಾಗ ಈ FTSE ಇಂದ ಇಷ್ಟೆಲ್ಲ ಇನ್ಫ್ಲೋಸ್ ಬಂದಿದಾವಲ್ಲ ನಮ್ಮ ಮಾರ್ಕೆಟ್ ಒಳಗಡೆ, ಅದರಿಂದನೇ ಈ ಕಂಪನೀಸ್ ಏನೇನಿದಾವೆ ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ವಾರೆ ಎನರ್ಜೀಸ್ ಈ ಕಂಪನಿ ನೋಡಿದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ ಫಸ್ಟ್ ಟೈಮ್ ನೂಮ್ರಾ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹2,805 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಮಾರ್ಕೆಟ್ ಲೆವೆಲ್ಸ್ ಇಂದ ನೋಡ್ಕೊಂಡ್ರೆ 25% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ಇಂದ ಎಬೋ 40% ಕರೆಕ್ಟ್ ಆಗಿತ್ತು. ಮತ್ತೆ ಇವಾಗ ನೂಮ್ರಾ ಅವರು ಫಸ್ಟ್ ಟೈಮ್ 25% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನೂಮ್ರಾ ಅವರು ಈ ಕಂಪನಿ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿರೋದಕ್ಕೆ ರೀಸನ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ಈ ವಾರೆ ಎನರ್ಜೀಸ್ ಏನಿದೆ ಇವ್ರಿಗೆ ಮಲ್ಟಿ ಡೆಕೆಡ್ರಲ್ ಆಪರ್ಚುನಿಟಿ ಇದೆ. ಗ್ರೀನ್ ಹೈಡ್ರೋಜನ್ ಅಲ್ಲೂ ಇದೆ, ಮತ್ತೆ ಸೋಲಾರ್ ರಿಲೇಟೆಡ್ ಆಗೂ ಇದೆ. ಇವಾಗ ಈ 2 ಸೆಗ್ಮೆಂಟ್ ಅಲ್ಲೂ ಇಷ್ಟ ಆಪರ್ಚುನಿಟಿ ಇದೆ ಅಲ್ಲ, ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇವರು 30% ಇಂದ 54% CAGR ಅಲ್ಲಿ ಗ್ರೋ ಆಗ್ತಾರೆ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈ ವಾರೆ ಎನರ್ಜೀಸ್ ನ ನೀವ್ ಯಾರಾದ್ರೂ IPO ಟೈಮ್ ಇಂದನೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಅದಾದ್ಮೇಲೆ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವ್ರ ಬಿಸ್ನೆಸ್ ಪ್ರಕಾರ ಮಾತ್ರ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ. ಆದ್ರೆ ಈ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಅವಾಗ ಸ್ವಲ್ಪ ಇಶ್ಯೂಸ್ ಬರ್ತಾ ಇರ್ತದೆ, ಗೌರ್ಮೆಂಟ್ ಸ್ಪೆಂಡಿಂಗ್ ರಿಲೇಟೆಡ್ ಆಗಿ. ಮತ್ತೆ ಇನ್ನ ಸ್ವಲ್ಪ ರೀಸನ್ಸ್ ಎಲ್ಲ ಇದಾವೆ. ಆ ರೀಸನ್ಸ್ ಅಲ್ಲಿ ಇವಾಗ ಸ್ವಲ್ಪ ಕರೆಕ್ಟ್ ಆಗ್ತಾ ಇರ್ತದೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನೀವ್ ಯಾರಾದ್ರೂ ಇವಾಗ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಎಂಟರ್ ಆಗಿ. ಅದ್ರ ಜೊತೆಗೆ ಈ ಕಂಪನಿ ವ್ಯಾಲ್ಯೂಷನ್ ನೋಡ್ಕೊಂಡ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಕ್ವಾರ್ಟರ್ ಅಲ್ಲಿ ಇವ್ರು ಏನಾದ್ರು ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಸ್ವಲ್ಪ ವ್ಯಾಲ್ಯೂಷನ್ ಕನ್ಸರ್ನ್ ರೀಸನ್ಸ್ ಇಂದ ಈ ಕಂಪನಿ ತುಂಬಾನೇ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇವಾಗ ಈ ಕಂಪನಿಯಲ್ಲಿ ರಿಸ್ಕ್ ಎಷ್ಟಿದೆಯೋ ಆಪರ್ಚುನಿಟಿ ಕೂಡ ಅಷ್ಟೇ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಡ್ರೋನ್ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಡ್ರೋನ್ ಆಚಾರ್ಯ ಆಗ್ಲಿ, ಐಡಿಯಾ ಫೋರ್ಜ್ ಆಗ್ಲಿ, ಪರಾಸ್ ಡಿಫೆನ್ಸ್ ಆಗ್ಲಿ, ಈ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು GST ಕೌನ್ಸಿಲ್ ಅವರು ಪ್ರತಿ ಡ್ರೋನ್ ಮೇಲೂ 5% GST ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇದುವರೆಗೂ ನೋಡ್ಕೊಂಡ್ರೆ ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಇವಾಗ ಅಗ್ರಿಕಲ್ಚರ್ ರಿಲೇಟೆಡ್ ಡ್ರೋನ್ಸ್ಗೆ ಒಂಥರ ಟ್ಯಾಕ್ಸ್ ರೇಟ್ಸ್ ಇತ್ತು, ಮತ್ತೆ ಲಾಜಿಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡೋ ಡ್ರೋನ್ಸ್ಗೆ ಒಂಥರ ಇತ್ತು, ಮತ್ತೆ ಸರ್ವೈಲೆನ್ಸ್ ಅಲ್ಲಿ ಯೂಸ್ ಮಾಡೋ ಡ್ರೋನ್ಸ್ ಅಲ್ಲೇ ಸ್ವಲ್ಪ ಟ್ಯಾಕ್ಸಸ್ ಎಲ್ಲ ಚೇಂಜಸ್ ಇತ್ತು. ಅದಕ್ಕೋಸ್ಕರ ಇವಾಗ ಎಲ್ಲಾ ಡ್ರೋನ್ಸ್ ಮೇಲೂ ಒಂದೇ ತರ ಟ್ಯಾಕ್ಸ್ ರೇಟ್ ಹಾಕಿದ್ರೆ ಯಾವುದೇ ತರ ಕನ್ಫ್ಯೂಷನ್ ಇರಲ್ಲ. ಅದ್ರ ಜೊತೆಗೆ ಈ ತರ ಟ್ಯಾಕ್ಸ್ ನ ಕಮ್ಮಿ ಮಾಡಿರೋದ್ರಿಂದ ಕಮಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಈ ಡ್ರೋನ್ಸ್ ರಿಲೇಟೆಡ್ ಆಗಿ.
ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಡ್ರೋನ್ಸ್ ಡಿಮ್ಯಾಂಡ್ ಅನ್ನೋದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಈ ಡ್ರೋನ್ಸ್ನ ತುಂಬಾ ವೇರಿಯಸ್ ಸೆಕ್ಟಾರ್ಸ್ ಅಲ್ಲಿ ಬಳಸ್ತಾ ಇದ್ದಾರೆ ಇವಾಗ. ಅದಕ್ಕೋಸ್ಕರ ಈ ತರ GST ನ 5%ಗೆ ತಂದಿರೋದ್ರಿಂದ ಈ ಡ್ರೋನ್ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಡ್ರೋನ್ ಕಂಪನೀಸ್ ಎಲ್ಲ ಯಾವ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.